ಸೊ ಈ ಪ್ರಾಬ್ಲಮಲ್ಲಿ ಒಂದು ಪ್ಲ್ಯಾಂಕ್ ಇದೆ ಆಫ್ ಮಾಸ್ ಎಮ್ ಮತ್ತು ಅದರ ಕೆಳಗಡೆ 2 ರೋಲರ್ಸ್ ಇದೆ. ಆ ರೋಲರ್ಸು 2 ಅಪೋಸಿಟ್ ಡೈರೆಕ್ಷನಲ್ಲಿ ರೊಟೇಟ್ ಆಗ್ತದೆ. ಸೊ ಇವಾಗ ಏನು ಮಾಡ್ತಾರೆ ಅಂತಂದರೆ, ಈ ಪ್ಲ್ಯಾಂಕಿಗೆ ಸ್ವಲ್ಪ ಡಿಸ್ಪ್ಲೇಸ್ಮೆಂಟ್ ಕೊಡ್ತಾರೆ. ಈ ಥರ ಹೀಗೆ ಇದು ಸ್ವಲ್ಪ ಮುಂದಕ್ಕೆ ಹೋಗಿ ಮತ್ತೆ ವಾಪಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಹೇಗೆ ಬರುತ್ತೆ ಅಂತ ನೋಡೋಣ. ಸೊ ಹೀಗೆ ಬಂದು ಮತ್ತೆ ವಾಪಸ್ ಇಲ್ಲಿಗೆ ಬಂದು ಮತ್ತೆ ಈ ಕಡೆ ಹೋಗಿ ಮತ್ತೆ ವಾಪಸ್ ಈ ಕಡೆ ಬಂದು ಮತ್ತೆ ಹಿಂಗೆ ಹೋಗಿ ಮತ್ತೆ ಈ ಕಡೆ ವಾಪಸ್ ಬರುತ್ತೆ. ಸೊ ಬೇಸಿಕಲಿ ಇದು ಆಸಿಲೇಷನ್ ಆಗ್ತಿರುತ್ತೆ. ಈ ಆಸಿಲೇಷನ್ನ ಟೈಮ್ ಪೀರಿಯಡ್ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ರೊಟೇಟ್ ಆಗಬೇಕಾದ್ರೆ ಏನಾಗುತ್ತೆ ಅನ್ನೋದು ನೋಡೋಣ. ಡಿಸ್ಪ್ಲೇಸ್ ಮಾಡಿದಾಗ ಏನಾಗುತ್ತೆ ಅನ್ನೋದು ನೋಡೋಣ. ಸೊ ರೊಟೇಟ್ ಆಗಬೇಕಾದ್ರೆ ಈ ಮಾಸ್ ಎಮ್ ಇಲ್ಲೇ ಇದ್ದಾಗ ಇದು ರೊಟೇಟ್ ಆಗಬೇಕಾದ್ರೆ ಈ ಪಾರ್ಟ್ ಇದ್ರ ಜೊತೆ ಕಾಂಟ್ಯಾಕ್ಟ್ಲಿರುವಂಥ ಈ ಪಾರ್ಟ್ ಇದರ ವೆಲಾಸಿಟಿ, ರಿಲೇಟಿವ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ದಿಸ್, ಅದನ್ನು ರಿಲೇಟಿವ್ ವೆಲಾಸಿಟಿ ಅಂತ ಕರೆಯೋದು. ಇಟ್ ಈಸ್ ಇನ್ ದಿಸ್ ಡೈರೆಕ್ಷನ್. ಆವಾಗ ಇದರ ಮೇಲೆ ಫ್ರಿಕ್ಷನ್ನು ವಿತ್ ರೆಸ್ಪೆಕ್ಟ್ ಟು ದಿಸ್ ವೆಲಾಸಿಟಿ ಈ ಕಡೆ ಇರೋದ್ರಿಂದ ಇದರ ಮೇಲೆ ಫ್ರಿಕ್ಷನ್ ಈ ಡ್ಯಾಶಲ್ಲಿ ಆ್ಯಕ್ಟ್ ಆಗುತ್ತೆ. ದೇರ್ಫೋರ್ ಬೈ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಪೇರ್ ಈ ಪಾಯಿಂಟಲ್ಲಿ ಫ್ರಿಕ್ಷನ್ನು ಇದರ ಮೇಲೆ ಈ ಡ್ಯಾಶಲ್ಲಿ ಆ್ಯಕ್ಟ್ ಆಗುತ್ತೆ. ಯಾಕಂದರೆ ಫ್ರಿಕ್ಷನ್ ಫೋರ್ಸ್ ಇಸ್ ಒನ್ ಆಫ್ ದ ಕಾಂಟ್ಯಾಕ್ಟ್ ಫೋರ್ಸಸ್ ಅಪಾರ್ಟ್ ಫ್ರಮ್ ನಾರ್ಮಲ್ ಫೋರ್ಸ್. ಆ್ಯಂಡ್ ಇದರ ಮೇಲೆ ನಾರ್ಮಲ್ ಫೋರ್ಸ್ ಈ ಡ್ಯಾಶಲ್ಲಿ ಆ್ಯಕ್ಟ್ ಆಗೋದ್ರಿಂದ ಈ ಪಾಯಿಂಟಲ್ಲಿ ನಾರ್ಮಲ್ ಫೋರ್ಸು ಈ ಡ್ಯಾಶಲ್ಲಿ ಆ್ಯಕ್ಟ್ ಆಗುತ್ತೆ. ವಿಲ್ ಕಾಲ್ ಇಟ್ ಆಸ್ N1. ಅದೇ ಥರ ಇದರ ಮೇಲೆ ಇದರ ರಿಲೇಟಿವ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ದಿಸ್ ಈ ಡ್ಯಾಶಲ್ಲಿ ಆ್ಯಕ್ಟ್ ಆಗುತ್ತೆ. ಫ್ರಿಕ್ಷನ್ ಫೋರ್ಸ್ ರಿಲೇಟಿವ್ ವೆಲಾಸಿಟಿ ಡೈರೆಕ್ಷನ್ಗೆ ಅಪೋಸಿಟಲ್ಲಿ ಆ್ಯಕ್ಟ್ ಆಗುತ್ತೆ. ಆ್ಯಂಡ್ ದಟ್ ಫ್ರಿಕ್ಷನ್ ಫೋರ್ಸ್ ಇಸ್ ಕೈನೆಟಿಕ್ ಫ್ರಿಕ್ಷನ್ ಫೋರ್ಸ್ ವಿಚ್ ಈಸ್ ಇನ್ ದಿಸ್ ಡೈರೆಕ್ಷನ್. ಹಾಗಾದರೆ ಇದರ ಮೇಲೆ ಫ್ರಿಕ್ಷನ್ ಫೋರ್ಸು ಆ್ಯಕ್ಷನ್ ರಿಯಾಕ್ಷನ್ ಪೇರಿಂದ ಈ ಡ್ಯಾಶಲ್ಲಿ ಆ್ಯಕ್ಟ್ ಆಗುತ್ತೆ. ಈ ಫ್ರಿಕ್ಷನ್ನ F1 ಅಂತ ಕರೆಯೋಣ, ಈ ಫ್ರಿಕ್ಷನ್ನ F2 ಅಂತ ಕರೆಯೋಣ. ಇದರ ಮೇಲೆ ನಾರ್ಮಲ್ ಫೋರ್ಸ್ ಈ ಡೈರೆಕ್ಷನ್ ಆ್ಯಕ್ಟ್ ಆಗುತ್ತೆ. ಆಬ್ವಿಯಸ್ಲಿ ಇದರ ಮೇಲೆ ನಾರ್ಮಲ್ ಫೋರ್ಸ್ ಈ ಡೈರೆಕ್ಷನ್ ಆ್ಯಕ್ಟ್ ಆಗುತ್ತೆ ಬೈ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಪೇರ್. ಸೊ ಹೀಗಿದ್ದಾಗ ವರ್ಟಿಕಲ್ ಡೈರೆಕ್ಷನಲ್ಲಿ ಯಾವುದೇ ಮೋಷನ್ ಇಲ್ಲದೆ ಇರೋದ್ರಿಂದ ವರ್ಟಿಕಲ್ ಡೈರೆಕ್ಷನಲ್ಲಿ ಇಟ್ ಈಸ್ ಇನ್ ಈಕ್ವಿಲಿಬ್ರಿಯಮ್. ಸೊ ವಿ ಕ್ಯಾನ್ ರೈಟ್ ನಾರ್ಮಲ್ ಫೋರ್ಸ್ N1 ಇಂಟು ಇದೆ, ಸೆಂಟರ್ ಆಫ್ ಮಾಸಲ್ಲಿ mg ಆ್ಯಕ್ಟ್ ಆಗುತ್ತೆ. So for equilibrium in vertical direction we can write N1 plus N2 is equals to mg. And apart from translation equilibrium, it is in rotational equilibrium. Andre with respect to center of mass, the net torque on the system is 0. Andre with respect to ಸೆಂಟರ್ ಆಫ್ ಮಾಸ್ mg ಇದೇ ಲೈನಲ್ಲಿದೆ. ಆ್ಯಂಡ್ ಲೈನ್ ಆಫ್ ಆ್ಯಕ್ಷನ್ ಆಫ್ ಫೋರ್ಸ್ ಆಫ್ mg ಮತ್ತು ಅಬೌಟ್ ದಿಸ್ ಆ್ಯಕ್ಸಿಸ್ ಎರಡು ಕೋಯಿನ್ಸೈಡ್ ಆಗ್ತಿರೋದ್ರಿಂದ, ಆ್ಯಕ್ಸಿಸ್ ಮತ್ತು ಲೈನ್ ಆಫ್ ಆ್ಯಕ್ಷನ್ ಆಫ್ ಫೋರ್ಸ್ ಕೋಯಿನ್ಸೈಡ್ ಆಗ್ತಿರೋದ್ರಿಂದ ಟಾರ್ಕ್ ಡ್ಯೂ ಟು mg ಅಬೌಟ್ ಇಟ್ ಸೆಂಟರ್ ಆಫ್ ಮಾಸ್ ಇಸ್ 0. ಆದರೆ N1 ಮತ್ತು N2 ನೋಡಿ, ಇವೆರಡರ ಮಧ್ಯೆ ದೇರ್ ಈಸ್ ಸಮ್ ಗ್ಯಾಪ್, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇದೆ. ನಮಗೆ ಲೆಂತ್ ಬಿಟ್ವೀನ್ ದ ಟೂ ಸೆಂಟರ್ಸ್ ಆಫ್ ದ ರೋಲರ್ L ಕೊಟ್ಟಿದ್ದಾರೆ. ಸೊ ದೇರ್ಫೋರ್ ಇದು L/2 ಆಗುತ್ತೆ, ಇದು ಕೂಡ L/2 ಆಗುತ್ತೆ. ಸೊ ರೊಟೇಷನಲ್ ಈಕ್ವಿಲಿಬ್ರಿಯಮ್ಗೆ N1 ಇಂಟು L/2 ಈಸ್ ಈಕ್ವಲ್ಸ್ ಟು N2 ಇಂಟು L/2. L/2 ಕ್ಯಾನ್ಸಲ್ ಆಗುತ್ತೆ. ಸೊ ನಮಗೆ N1 ಈಸ್ ಈಕ್ವಲ್ಸ್ ಟು L2 ಬರ್ತದೆ. ಇದನ್ನು ನಮಗೆ ಇಂಪಾರ್ಟೆಂಟ್ ಏನು ಗೊತ್ತಾಗುತ್ತೆ ಅಂತಂದರೆ, ಸಿನ್ಸ್ ಇಟ್ ಈಸ್ ಕೈನೆಟಿಕ್ ಫ್ರಿಕ್ಷನ್, the maximum friction which is between two surfaces is kinetic friction only, which is equals to mu into n. ಇಲ್ಲಿ F1 ಇಲ್ಲಿ F2 ಇರೋದ್ರಿಂದ F1 we can write it as mu into n1 and F2 is equals to mu into n2. n1 is equals to n2 ಆಗಿರೋದ್ರಿಂದ we can directly write F1 is equals to F2. ಇದು ಇಂಪಾರ್ಟೆಂಟ್ ಇವಾಗ. ಅಂದರೆ F1 ಈ ಡೈರೆಕ್ಷನ್, F2 ಈ ಡೈರೆಕ್ಷನ್. ಅಂದರೆ ಈ ಡೈರೆಕ್ಷನಲ್ಲಿ ಅಲಾಂಗ್ ದಿಸ್ ಲೈನ್ ಇರೋವಂಥ ಫೋರ್ಸಸ್ಸು F1 ಮತ್ತು F2 ಎರಡು ಈಕ್ವಲ್ ಆ್ಯಂಡ್ ಆಪೋಸಿಟ್ ಆಗಿರೋದ್ರಿಂದ ಈ ಪ್ಲ್ಯಾಂಕು ಎಲ್ಲೂ ಮೂವ್ ಆಗಲ್ಲ, ಅಲ್ಲೇ ಇರುತ್ತೆ. ಇದು ನಮಗೆ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ, ವಿಚ್ ಇಸ್ ದ ಫಸ್ಟ್ ಪಾಯಿಂಟ್. ಅದಕ್ಕೋಸ್ಕರ ಇದು ಎಲ್ಲೂ ಹೋಗಲ್ಲ, ಹಾಗೆ ಇರುತ್ತೆ.
ಪ್ರೊವೈಡೆಡ್ ದೀಸ್ ಟು ಆರ್ ಮೂವಿಂಗ್, ದೀಸ್ ಟು ಆರ್ ರೊಟೇಟಿಂಗ್, ಹಿಂಗೆ ರೊಟೇಟ್ ಆಗ್ತದೆ. ನಾವು ಈಗ ಇದನ್ನು ಡಿಸ್ಪ್ಲೇಸ್ ಮಾಡಿದಾಗ ಏನಾಗುತ್ತೆ ಅಂತ ನೋಡೋಣ. ಸೊ ಇದನ್ನು ಸ್ವಲ್ಪ ಡಿಸ್ಪ್ಲೇಸ್ ಮಾಡೋಣ. ಡಿಸ್ಪ್ಲೇಸ್ ಮಾಡಿದಾಗ ಸೇ ಈ ಎಂಡು ಇದ್ರ ಮೇಲೆ ಬಂದು ಕೂತ್ಕೊಳ್ಳುತ್ತೆ ಅಂತ ಅಂದ್ಕೊಳ್ಳೋಣ. ಮತ್ತು ಈ ಎಂಡು ಅದು ಎಷ್ಟು ಇದು ಮುಂದಕ್ಕೆ ಹೋಗಿರುತ್ತೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಮುಂದೆ ಬಂದಿರುತ್ತೋ ಇದು ಅಷ್ಟೇ ಮುಂದಕ್ಕೆ ಹೋಗಿರುತ್ತೆ. ಅಂದರೆ ಸೆಂಟರ್ ಆಫ್ ಮಾಸ್ ಇವಾಗ ಇಲ್ಲಿಗೆ ಬಂದಿರುತ್ತೆ. ಲೆಟ್ ಅಸ್ ಸೇ ಇಟ್ ಈಸ್ ಬೀಯಿಂಗ್ ಡಿಸ್ಪ್ಲೇಸ್ಡ್ ಬೈ ಎ ಡಿಸ್ಟೆನ್ಸ್ ಸೇ ಎಕ್ಸ್. ಸೊ ರೋಲರ್ ಇಲ್ಲೇ ಇರುತ್ತೆ, ಸೊ ಈ ರೋಲರ್ ಕೂಡ ಇಲ್ಲೇ ಇರುತ್ತೆ. ಎಗೈನ್ ರಿಲೇಟಿವ್ ರೊಟೇಷನ್ ಆಗ್ತಿರುತ್ತೆ. ಸೊ ಡ್ಯೂ ಟು ದಿಸ್ ಇದರ ರಿಲೇಟಿವ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ದಿಸ್ ಇ ಡ್ಯಾಶ್ ಇದೆ, ಇದರ ರಿಲೇಟಿವ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ದಿಸ್ ಇ ಡ್ಯಾಶ್ ಇದೆ. ಸೊ ಇದರಿಂದ ಇದ್ರ ಮೇಲೆ ಫ್ರಿಕ್ಷನ್ ಫೋರ್ಸ್ ಈ ಡೈರೆಕ್ಷನ್, ಇದ್ರ ಮೇಲೆ ಫ್ರಿಕ್ಷನ್ ಫೋರ್ಸ್ ಈ ಡೈರೆಕ್ಷನ್, ಕೈನೆಟಿಕ್ ಫ್ರಿಕ್ಷನ್ ಡ್ಯೂ ಟು ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಪೇರ್. ಇದರ ಮೇಲೆ ಫ್ರಿಕ್ಷನ್ ಫೋರ್ಸ್ನ, ಹೊಸ ಫ್ರಿಕ್ಷನ್ ಫೋರ್ಸ್ನ ವಿಲ್ ಕಾಲ್ ಇಟ್ ಆಸ್ F1 ಡ್ಯಾಶ್. ಇದರ ಮೇಲೆ ಫ್ರಿಕ್ಷನ್ ಫೋರ್ಸ್, ಹೊಸ ಫ್ರಿಕ್ಷನ್ ಫೋರ್ಸ್ನ ವಿಲ್ ಕಾಲ್ ಇಟ್ ಆಸ್ F2 ಡ್ಯಾಶ್. ಹೊಸ ನಾರ್ಮಲ್ ಫೋರ್ಸ್ N1 ಡ್ಯಾಶ್, ಹೊಸ ನಾರ್ಮಲ್ ಫೋರ್ಸ್ N2 ಡ್ಯಾಶ್. ಸೊ ಹೊಸದಾಗಿ ನಾವೇನಂತ ಬರಿಬೋದು ಅಂತಂದರೆ, ವರ್ಟಿಕಲ್ ಡೈರೆಕ್ಷನಲ್ಲಿ ಯಾವುದೇ ಮೋಷನ್ ಇಲ್ಲದೆ ಇರೋದ್ರಿಂದ ವಿ ಕ್ಯಾನ್ ರೈಟ್ N1 ಡ್ಯಾಶ್ ಪ್ಲಸ್ N2 ಡ್ಯಾಶ್ ಈಸ್ ಈಕ್ವಲ್ಸ್ ಟು ಸೆಂಟರ್ ಆಫ್ ಮಾಸ್ ಇಲ್ಲಿದೆ ಇವಾಗ, ವಿಲ್ ರೈಟ್ mg. Again there is rotational equilibrium. Rotational equilibrium ಅಂತಂದರೆ about its center of mass torque is 0. ಇವಾಗ ನೋಡಿ, ಇಲ್ಲಿಂದ ಈ ಪಾಯಿಂಟಿಂದ ಇಟ್ ಈಸ್ ಎಕ್ಸಸ್ ಡಿಸ್ಟೆನ್ಸ್ ಹೋಗಿದೆ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ರೋಲರ್ಸ್ ಈಸ್ ಎಲ್. ಅಂದರೆ ಇಲ್ಲಿಂದ ನಮಗೆ ಫಸ್ಟು ನೋಡಿ, ಇಲ್ಲಿಂದ ಇಲ್ಲಿಗೆ L/2 ಇತ್ತು, ಈಗ ಇದು ಎಕ್ಸಸ್ ಜಾಸ್ತಿ ಆಗಿದೆ. ಇಲ್ಲಿಂದ ಇಲ್ಲಿಗೆ L/2 ಆಗಿತ್ತು, ಈಗ ಎಕ್ಸಸ್ ಕಡಿಮೆ ಆಗಿದೆ. ಅಂದರೆ ಅಬೌಟ್ ಇಟ್ಸ್ ಸೆಂಟರ್ ಆಫ್ ಮಾಸ್ ನಾವೇನಾದ್ರು ಟಾರ್ಕ್ ಇಕ್ವೇಷನ್ ಬರೆಯೋದಾದರೆ ಅಬೌಟ್ ಡ್ಯೂ ಟು mg ದ ಟಾರ್ಕ್ ಅಬೌಟ್ ಸೆಂಟರ್ ಆಫ್ ಮಾಸ್ ಇಸ್ 0. ಡ್ಯೂ ಟು N1 ಬರೆಯೋದಾದರೆ N1 ಡ್ಯಾಶ್ ಇಂಟು ಇದು L/2 ಆಗುತ್ತೆ, ಇದು ಎಕ್ಸ್ ಆಗುತ್ತೆ. ಸೊ ಇಟ್ ಈಸ್ L/2 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ಸ್ ಟು N2 ಡ್ಯಾಶಿಂದ ಇಟ್ ಈಸ್ L/2 ಮೈನಸ್ ಎಕ್ಸ್. ಸೊ ಲೆಟ್ ಅಸ್ ಟ್ರೈ ಟು ಕ್ಯಾಲ್ಕುಲೇಟ್ N1 ಡ್ಯಾಶ್ ಆ್ಯಂಡ್ N2 ಡ್ಯಾಶ್, ಸೊ ದಟ್ ನಮಗೆ F1 ಮತ್ತು F2 ಏನಾಗುತ್ತೆ ಅನ್ನೋದು ಬೇಕಾಗುತ್ತೆ ನಮಗೆ. ಸೊ ಇಲ್ಲಿ ನಮಗೆ ವಿ ಕ್ಯಾನ್ ರೈಟ್ N1 ಡ್ಯಾಶ್ ಈಸ್ ಈಕ್ವಲ್ಸ್ ಟು N2 ಡ್ಯಾಶ್ ಇಂಟು L/2 ಮೈನಸ್ ಎಕ್ಸ್. ಇದು ಕೆಳಗಡೆ ಬರುತ್ತೆ, ವಿಚ್ ಈಸ್ L/2 ಪ್ಲಸ್ ಎಕ್ಸ್. N1 ಡ್ಯಾಶ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ವಿ ಆರ್ ಗೆಟಿಂಗ್ N2 ಡ್ಯಾಶ್ ಇಂಟು L/2 ಮೈನಸ್ ಎಕ್ಸ್ ಅಪಾನ್ L/2 ಪ್ಲಸ್ ಎಕ್ಸ್ ಪ್ಲಸ್ N2 ಡ್ಯಾಶ್ ಈಸ್ ಈಕ್ವಲ್ಸ್ ಟು mg. ಸೊ N2 ಡ್ಯಾಶ್ ಅಂತಂದರೆ ಕಾಮನ್ ತೊಗೊಳ್ಳೋಣ. ಸೊ ವಿ ಆರ್ ಗೆಟಿಂಗ್ L/2 ಮೈನಸ್ ಎಕ್ಸ್ ಅಪಾನ್ L/2 ಪ್ಲಸ್ ಎಕ್ಸ್ ಪ್ಲಸ್ 1 mg. ಸೊ N2 ಡ್ಯಾಶ್ ಸೊ LCM ತೊಗೊಳ್ಳೋಣ. L/2 plus x, this is L/2 minus x plus L/2 plus x is equals to mg. x cancel ಆಗುತ್ತೆ, L/2 plus L/2 is L. So L upon L/2 plus x is equals to mg. ಸೊ ಅಲ್ಲಿಗೆ N2 ಡ್ಯಾಶ್ನ ನಾವೇನಂತ ಬರಿಬೋದು ಅಂತಂದರೆ mg by L ಇಂಟು L/2 ಪ್ಲಸ್ ಎಕ್ಸ್. ಇದು N2 ಡ್ಯಾಶ್ ಆಯಿತು. N2 ಡ್ಯಾಶ್ ಸಿಕ್ಕಿದ ಮೇಲೆ ಎಗೈನ್ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ N1 ಡ್ಯಾಶ್ ಸಿಗುತ್ತೆ. ಸೊ N1 ಡ್ಯಾಶ್ಗೆ ಇಲ್ಲಾಂದರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. N2 ಡ್ಯಾಶ್ ಡೈರೆಕ್ಟಾಗಿ. ಸೊ N1 ಡ್ಯಾಶ್ ಈಸ್ ಈಕ್ವಲ್ಸ್ ಟು
N2 ಡ್ಯಾಶ್ ಅಂತಂದರೆ mg/l. ಈ ಈಕ್ವೇಷನಲ್ಲಿ ಇದನ್ನು ಈಕ್ವೇಷನ್ 1 ಅಂತ ಕರೆಯೋಣ, ಈಕ್ವೇಷನ್ 2 ಅಂತ ಕರೆಯೋಣ. ಸೊ ಈಕ್ವೇಷನ್ 2 in 1 ಬರೆಯೋಣ. ಸೊ N1 dash is N2 dash is mg/l into l/2 plus x into l/2 minus x upon l/2 plus x. ಇದು ಕ್ಯಾನ್ಸಲ್ ಆಗುತ್ತೆ. ಸೊ ವಿ ಆರ್ ಗೆಟಿಂಗ್ N1 dash is equals to mg/l into l/2 minus x. ಸೊ N1 ಡ್ಯಾಶ್ ಮತ್ತು N2 ಡ್ಯಾಶ್ ಸಿಕ್ಕಿದ ಮೇಲೆ ನಾವು F2 ಡ್ಯಾಶ್ ಅಂತಂದರೆ ನಾವು ಇಲ್ಲಿಂದ ಬರಿಬೋದು F2 ಡ್ಯಾಶ್ ಆ್ಯಂಡ್ ದಿಸ್ ಇಸ್ F1 ಡ್ಯಾಶ್. ಸೊ ನಮಗಿವಾಗ ಬಂದಂಥ ರಿಸಲ್ಟ್ಸ್ ಒಂದು ಕಡೆ ಬರ್ಕೊಳ್ಳೋಣ, ವಿಚ್ ಈಸ್ N2 ಡ್ಯಾಶ್ ಈಸ್ ಈಕ್ವಲ್ಸ್ ಟು mg/l into l/2 plus x. N1 dash is mg/l into l/2 minus x. So l/2 minus x. ಸೊ F2 ಡ್ಯಾಶ್ ಹಾಗಾದರೆ ಇದು F2 ಡ್ಯಾಶ್, ಈ ಕಡೆ ಇರೋದು F2 ಡ್ಯಾಶ್ ಅಂತಂದರೆ ಮ್ಯೂ ಇಂಟು N2 ಡ್ಯಾಶ್, F1 ಡ್ಯಾಶ್ ಈ ಕಡೆ ಇರೋದು ವಿಚ್ ಇಸ್ ಮ್ಯೂ ಇಂಟು N1 ಡ್ಯಾಶ್. ಮ್ಯೂ ಎರಡಕ್ಕೂ ಸೇಮ್ ಇದೆ, mg/l ಎರಡಕ್ಕೂ ಸೇಮ್ ಇದೆ. ನೀವು ನೋಡಿ M2 ಡ್ಯಾಶ್ ಮತ್ತು N1 ಡ್ಯಾಶ್ನ ನೋಡ್ತಾ ಇದ್ದಾರೆ. N2 ಡ್ಯಾಶ್ ಇಸ್ mg/l into l/2 ಪ್ಲಸ್ ಎಕ್ಸ್, N1 dash is mg/l into l/2 minus x. So the magnitude of N2 dash is more compared to N1 dash. So N2 dash is more than N1 dash. ಅಲ್ಲಿಗೆ ನಾವೇನಂತ ಬರೀಬೋದು ಅಂತಂದರೆ F2 ಡ್ಯಾಶ್ ಈಸ್ ಗ್ರೇಟರ್ ದ್ಯಾನ್ F1 ಡ್ಯಾಶ್. F2 ಡ್ಯಾಶ್ ಅಂತಂದರೆ ಇದು ಈ ಕಡೆ ಇರೋದು, ಈ ಸೈಡ್ ಇರೋವಂಥ ಫ್ರಿಕ್ಷನ್ ಫೋರ್ಸ್. F1 ಡ್ಯಾಶ್ ಅಂದರೆ ಈ ಕಡೆ ಇರೋಂಥ ಫ್ರಿಕ್ಷನ್ ಫೋರ್ಸ್. ಹಾಗಾದರೆ ಈ ಪ್ಲ್ಯಾಂಕ್ ಮೇಲೆ ನೆಟ್ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್, ಈ ಲೈನ್, ಈ ಆಕ್ಸಿಸ್ ಅಲಾಂಗ್ ದಿಸ್ ಲೈನ್, ದ ನೆಟ್ ಫೋರ್ಸ್ ಈಸ್ F2 ಡ್ಯಾಶ್ ಮೈನಸ್ F1 ಡ್ಯಾಶ್. ಇದು ಏನಕ್ಕೆ ಆಗ್ತಿರೋದು ಅಂತಂದರೆ ನೋಡಿ, ಈಕ್ವಿಲಿಬ್ರಿಯಮ್ ಅಂದರೆ ಇದನ್ನು ಡಿಸ್ಪ್ಲೇಸ್ ಮಾಡೋಕ್ಕಿಂತ ಮುಂಚೆ, ಬೈ ಎನ್ ಎಕ್ಸ್ ನಾವು ಡಿಸ್ಪ್ಲೇಸ್ ಮಾಡೋಕ್ಕಿಂತ ಮುಂಚೆ F1 ಈಸ್ ಈಕ್ವಲ್ಸ್ ಟು F2 ಇದು ಎಲ್ಲಿತ್ತು ಅಲ್ಲೇ ಇತ್ತು. ಯಾವಾಗ ನಾವು ಡಿಸ್ಪ್ಲೇಸ್ ಮಾಡ್ತೀವಿ F2 ಡ್ಯಾಶ್ ಮೈನಸ್ F1 ಡ್ಯಾಶ್ ಅನ್ನುವಂಥ ನೆಟ್ ಫೋರ್ಸು ಈ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗುತ್ತೆ. ಸೊ ದಟ್ ಮೀನ್ಸ್ ಇದರ ಮೇಲೆ ನೆಟ್ ಫೋರ್ಸ್ ಈಸ್ ಆ್ಯಕ್ಟಿಂಗ್ ಇನ್ ದಿಸ್ ಡೈರೆಕ್ಷನ್ ವಿಚ್ ಇಸ್ F2 ಡ್ಯಾಶ್ ಮೈನಸ್ F1 ಡ್ಯಾಶ್. ಸೊ F2 ಡ್ಯಾಶ್ ಮೈನಸ್ F1 ಡ್ಯಾಶ್ ಇವಾಗ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ F2 ಡ್ಯಾಶ್ ಮೈನಸ್ F1 ಡ್ಯಾಶ್ ಇಸ್ ಮ್ಯೂ ಇಂಟು N2 ಡ್ಯಾಶ್ ಮೈನಸ್ M1 ಡ್ಯಾಶ್. ಸೊ N2 ಡ್ಯಾಶ್ ಮೈನಸ್ N1 ಡ್ಯಾಶ್. ಸೊ ಮ್ಯೂ ಇಂಟು N2 ಡ್ಯಾಶ್ ಅಂತಂದರೆ mg/l ಕಾಮನ್ ತಗೊಂಡ್ರೆ ನಾವು ಇಲ್ಲಿ l/2 ಪ್ಲಸ್ ಎಕ್ಸ್ ಮೈನಸ್ l/2 ಮೈನಸ್ ಎಕ್ಸ್ ಪ್ಲಸ್ l/2 ಮೈನಸ್ l/2 ಕ್ಯಾನ್ಸಲ್ ಆಗುತ್ತೆ. ಮ್ಯೂ ಇಂಟು mg/l x plus x is 2x. And Newton's second law ಪ್ರಕಾರ this net force acting in this direction, ಈ direction is equals to mass of the object into acceleration. m cancel ಆಗುತ್ತೆ. a is equals to mu g/l into 2x. ನೋಡಿ, ಡಿಸ್ಪ್ಲೇಸ್ಮೆಂಟ್ ಈ ಡೈರೆಕ್ಷನ್ ಇದೆ, ಆಕ್ಸಲರೇಷನ್ ಈ ಡೈರೆಕ್ಷನ್ ಇದೆ. So basically it is a clear case of simple harmonic motion where acceleration and displacement are in opposite direction. So therefore we can write omega square is equals to 2 mu g/l. ಯಾಕಂದರೆ SHMನ ಬೇಸಿಕ್ ಇಕ್ವೇಷನ್ ಗೊತ್ತು ನಮಗೆ, a is equals to ಮೈನಸ್ ಒಮೆಗಾ ಸ್ಕ್ವೇರ್ ಎಕ್ಸ್. ಸೊ ಕಂಪೇರ್ ಮಾಡ್ತಾಯಿದ್ರೆ ಒಮೆಗಾ ಸ್ಕ್ವೇರ್ is equals to 2 mu g/l. ಹಾಗಾದರೆ omega is equals to root of 2 mu g/l. ಹಾಗಾದರೆ ಟೈಮ್ ಪೀರಿಯಡ್ t is equals to 2 pi into root of l upon 2 mu g. This is the time period. ಅಂದರೆ ಇದು ನೆಟ್ ಫೋರ್ಸ್ ಈ ಕಡೆ ಇರೋದ್ರಿಂದ ಮತ್ತೆ ಈ ಪ್ಲ್ಯಾಂಕು ಈ ಕಡೆ ಬರುತ್ತೆ.
ಅಂದರೆ ಮತ್ತೆ ಇದೇ ಪೊಸಿಷನಿಗೆ ಬರುತ್ತೆ, ಮತ್ತೆ ಇದೇ ಪೊಸಿಷನಿಗೆ ಬರುತ್ತೆ. ಮತ್ತೆ ಇದೇ ಪೊಸಿಷನಿಗೆ ಬಂದಮೇಲೆ ಈ ಪಾಯಿಂಟಿಗೆ ಬಂದಾಗ ಎಸ್ ಎಚ್ ಎಮ್ಮಲ್ಲಿ ಈ ಪಾಯಿಂಟಿಗೆ ಬಂದಾಗ ದಿಸ್ ಈಸ್ ನಥಿಂಗ್ ಬಟ್ ಅವರ್ ಮೀನ್ ಪೊಸಿಷನಿಗೆ ಬಂದಾಗ ಇದ್ರ ಮೇಲೆ ನೆಟ್ ಫೋರ್ಸ್ 0 ಆಗುತ್ತೆ ಅಂತ ನಮಗೆ ಗೊತ್ತು ಆಲ್ರೆಡಿ ಇವಾಗ. ಬಟ್ ಈ ಪೊಸಿಷನಿಂದ ಬರಬೇಕಾದ್ರೆ ಈ ಪಾಯಿಂಟಲ್ಲಿ ಸ್ಪೀಡ್ ಮ್ಯಾಕ್ಸಿಮಮ್ ಆಗಿರುತ್ತೆ ಆ್ಯಂಡ್ ವೆಲಾಸಿಟಿ ಈ ಡೈರೆಕ್ಷನ್ ಇರುತ್ತೆ. ಆ್ಯಂಡ್ ಡ್ಯೂ ಟು ಇನರ್ಷಿಯಾ ಈ ಕಡೆ ಮೂವ್ ಆಗ್ತಾ ಹೋಗುತ್ತೆ. ಈ ಕಡೆ ಮೂವ್ ಆಗ್ತಾ ಎಗೇನ್ ನಮಗೆ ಎಕ್ಸ್ಟ್ರೀಮ್ ಪೊಸಿಷನ್ಗೆ ಹೋದಾಗ F1 ವಿಲ್ ಬಿ ಗ್ರೇಟರ್ ದ್ಯಾನ್ F2. ಸೊ ಹಾಗಾದರೆ ನೆಟ್ ಫೋರ್ಸ್ ಈ ಕಡೆ ಇರೋದ್ರಿಂದ ಮತ್ತೆ ಈ ಕಡೆ ಬರುತ್ತೆ. ಮತ್ತೆ ಈ ಕಡೆ ಬಂದಮೇಲೆ ಈ ಪಾಯಿಂಟಿಗೆ ಬಂದಾಗ ಮತ್ತೆ ನಮಗೆ ನೆಟ್ ಫೋರ್ಸ್ 0 ಆಗಿರುತ್ತೆ ಈ ಪಾಯಿಂಟಲ್ಲಿ. ಸೊ ದೇರ್ಫೋರ್ ಈ ಪಾಯಿಂಟಲ್ಲಿ ಸ್ಪೀಡ್ ಮ್ಯಾಕ್ಸಿಮಮ್ ಆಗಿರುತ್ತೆ ಆ್ಯಂಡ್ ವೆಲಾಸಿಟಿ ಈ ಡೈರೆಕ್ಷನ್ ಇರುತ್ತೆ. ಎಗೇನ್ ಇಲ್ಲಿಗೆ ಹೋಗುತ್ತೆ ಈ ಪಾಯಿಂಟಲ್ಲಿ ಈ ಪಾಯಿಂಟ್ ಈ ಸೈಡ್ ಹೋದಾಗ ಎಕ್ಸ್ಟ್ರೀಮ್ ಪೊಸಿಷನ್ಗೆ ಹೋದಾಗ ನೆಟ್ ಫೋರ್ಸ್ ಈ ಕಡೆ ಇರುತ್ತೆ, ಆವಾಗ F2 ಗ್ರೇಟರ್ ದೆನ್ F1 ಆಗಿರುತ್ತೆ. ಸೊ ದಿಸ್ ಈಸ್ ಆ್ಯನ್ ಆಸಿಲೇಷನ್ ಆ್ಯಂಡ್ ಎಸ್ಪೆಷಲಿ ನಮಗೆ ಬಂದಿರುವಂಥದ್ದು ಸಿಂಪಲ್ ಹಾರ್ಮೋನಿಕ್ ಮೋಷನ್.